ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಶ್ಚಿಮ ಘಟ್ಟಗಳ ಹಸಿರಿನ ಹೊದಿಕೆಯೊಂದಿಗೆ ಮಹಾರಾಷ್ಟ್ರ ಗಡಿಯಲ್ಲಿರುವ ಕ್ಷೇತ್ರ ಚಿಕ್ಕೋಡಿ. ನೂರಾರು ವರ್ಷಗಳ ಹಿಂದೆ ಚಿಕ್ಕೋಡಿಯನ್ನ ಚಿಕ್ಕ ಕೋಡಿ ಅಂತ ಕರೆಯಲಾಗ್ತಿತ್ತು. ಜನರ ಹಾಡು ಭಾಷೆಯಲ್ಲಿ ಚಿಕ್ಕೋಡಿಯಾಗಿದ್ದ ಚಿಕ್ಕ ಕೋಡಿ ಕಾಲಕ್ರಮೇಣ ಚಿಕ್ಕೋಡಿಯಾಗಿಯೇ ಬದಲಾಯಿತು. ಕಬ್ಬು ಬೆಳೆಯುವ ಈ ಕ್ಷೇತ್ರದ ರೈತರಿಗೆ ಸಿಹಿಯಂತೂ ಸಿಕ್ಕಿಲ್ಲ. ತಮ್ಮ ಸಂಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಕಬ್ಬು ಬೆಳೆಗಾರರ ಪರವಾಗಿ ಹೋರಾಟ ಮಾಡಬಲ್ಲ ಶಾಸಕರಿಗಾಗಿ ಕ್ಷೇತ್ರ ಎದುರು ನೋಡುತ್ತಿದೆ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಮರಾಠಿ ಭಾಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಗಡಿ ವಿವಾದಕ್ಕೆ ಚಿಕ್ಕೋಡಿಯೂ ತುತ್ತಾಗಿದೆ. ಕನ್ನಡ ರಾಜ್ಯೋತ್ಸವ ಸೇರಿದಂತೆ ಹಲವಾರು ವಿಶೇಷ ಸಂದರ್ಭಗಳಲ್ಲಿ ಎಂಇಎಸ್ ಪುಂಡರ ಪುಂಡಾಟದಿಂದ ಬಸವಳಿಯುತ್ತಿದೆ. ಬೆಂಗಳೂರಿನ ನಂತರದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಕ್ಷೇತ್ರ ಕೂಡ ಒಂದಾಗಿದೆ. ಆದರೂ ಯಾವುದೇ ಸರ್ಕಾರ ಬಂದರೂ ಬೆಳಗಾವಿಯ ಗಡಿ ಸಮಸ್ಯೆಯನ್ನು ಪರಿಹರಿಸ್ತಾ ಇಲ್ಲ ಎನ್ನುವ ಅಸಮಾಧಾನ ಕ್ಷೇತ್ರದ ಜನರಲ್ಲಿದೆ. ಇದುವರೆಗೂ 15 ವಿಧಾನಸಭಾ ಚುನಾವಣೆ ಮತ್ತು 1 ಉಪಚುನಾವಣೆಯನ್ನು ಕಂಡಿರುವ ಚಿಕ್ಕೋಡಿ ಕ್ಷೇತ್ರ ಕಳೆದೆರಡು ದಶಕಗಳಿಂದ ಕ್ಷೇತ್ರವನ್ನು ಕಾಂಗ್ರೆಸ್ ಭದ್ರಕೋಟೆಯಾಗಿ ಮಾಡಿಕೊಂಡಿದೆ. ಸದ್ಯ ಕಾಂಗ್ರೆಸ್ ಶಾಸಕ ಗಣೇಶ್ ಹುಕ್ಕೇರಿ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಾರೆ. ಚಿಕ್ಕೋಡಿ ಕ್ಷೇತ್ರದಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಕಾಶ್ ಹುಕ್ಕೇರಿ ಅವರ ಮಗ ಗಣೇಶ್ ಹುಕ್ಕೇರಿ ಗೆಲುವು ಸಾಧಿಸಿದ್ದಾರೆ. ಚಿಕ್ಕೋಡಿ ಸದಲಗ ಸಾಮಾನ್ಯ ಮೀಸಲು ಕ್ಷೇತ್ರವಾಗಿದ್ದು 1957ರಲ್ಲಿ ಈ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಚುನಾವಣೆ ನಡೆದಿತ್ತು. ಅಂದಿನಿಂದ ಇಂದಿನವರೆಗೆ 15 ಶಾಸಕರು ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಅವರಲ್ಲಿ ಕಾಂಗ್ರೆಸ್ ಶಾಸಕರು 9 ಬಾರಿ ಮತ್ತು ಜನತಾ ಪಕ್ಷ 2 ಬಾರಿ ಪ್ರತಿನಿಧಿಸಿದೆ. ಜನತಾದಳ, ಬಿಜೆಪಿ, ಜೆಡಿಯು ಮತ್ತು ಪಕ್ಷೇತರರು ಕ್ಷೇತ್ರದಿಂದ ತಲಾ 1 ಬಾರಿ ಆಯ್ಕೆಯಾಗಿದ್ದಾರೆ. ಮಹಾರಾಷ್ಟ್ರ ಗಡಿಯಲ್ಲಿರುವ ಚಿಕ್ಕೋಡಿ ಕ್ಷೇತ್ರದಲ್ಲಿ ಮರಾಠಿ ಭಾಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅದೂ ಅಲ್ಲದೆ ಈ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ನಿರ್ಣಾಯಕವಾಗಿವೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ಎಲ್ಲ ಪಕ್ಷಗಳು ಲಿಂಗಾಯತ ಅಭ್ಯರ್ಥಿಗಳಿಗೆ ಮಣೆ ಹಾಕ್ತವೆ. 2018ರಲ್ಲಿ ಕಾಂಗ್ರೆಸ್ ಪಕ್ಷದ ಗಣೇಶ್ ಹುಕ್ಕೇರಿ ಇಲ್ಲಿ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿಯ ಅಣ್ಣಾ ಸಾಹೇಬ್ ಜೊಲ್ಲೆ 2ನೇ ಸ್ಥಾನ ಗಳಿಸಿದ್ರು. 2008ರಲ್ಲಿ ಮತ್ತು 2013ರಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಕಾಶ್ ಹುಕ್ಕೇರಿ ಗೆಲುವು ಸಾಧಿಸಿದ್ರು. ಹುಕ್ಕೇರಿ ಕುಟುಂಬದ ಬಿಗಿ ಹಿಡಿತದಲ್ಲಿರುವ ಕ್ಷೇತ್ರ ಇದಾಗಿದ್ದು ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಚಿಕ್ಕೋಡಿಯಿಂದ 5 ಬಾರಿ ಶಾಸಕ ಮತ್ತು ಒಮ್ಮೆ ಸಂಸದರಾಗಿ ಆಯ್ಕೆಯಾಗಿದ್ದರು. ಅವರು ತಮ್ಮ ರಾಜಕೀಯ ಜೀವನದಲ್ಲಿ ರಾಜ್ಯ ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಲೋಕಸಭೆ ಚುನಾವಣೆಗಳನ್ನು ಗೆದ್ದಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಮಗನಾಗಿರುವ ಗಣೇಶ್ ಹುಕ್ಕೇರಿ 2023ರಲ್ಲಿ ರಮೇಶ್ ಕತ್ತಿ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಕ್ಷೇತ್ರದ ಚುನಾವಣಾ ಹಿನ್ನೋಟ. ಚುನಾವಣೆಯನ್ನು ಕಂಡ ಮೊದಲ ದಿನದಿಂದಲೂ ಚಿಕ್ಕೋಡಿ ಕ್ಷೇತ್ರ ಸಾಮಾನ್ಯ ಮೀಸಲು ಕ್ಷೇತ್ರವಾಗಿದೆ. 1957ರಲ್ಲಿ ಈ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಚುನಾವಣೆ ನಡೆಯಿತು. ಅಂದಿನಿಂದ ಇಂದಿನ ತನಕ 15 ಶಾಸಕರು ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. 1957ರಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೊತವಲೆ ಶಂಕರ್ರಾವ್ ದಾದಾ ಸಾಹೇಬ್ ಗೆಲುವು ದಾಖಲಿಸಿದ್ರು. 1962ರಲ್ಲಿ ಪಕ್ಷೇತರ ಶಾಸಕ ಮಲ್ಲಪ್ಪ ವೀರಪ್ಪ ಶೆಟ್ಟಿ ಗೆಲುವು ಸಾಧಿಸಿದ್ರು. 1967ರಲ್ಲಿ ಕಾಂಗ್ರೆಸ್ನ ಎಸ್.ಬಿ. ಸಿದ್ದರಾಯ್, 1972ರಲ್ಲಿ ಕಾಂಗ್ರೆಸ್ನ ಪಿ. ಪದ್ಮಣ್ಣ ಹೆಗ್ರೆ, 1978ರಲ್ಲಿ ಕಾಂಗ್ರೆಸ್ನಿಂದ ಮತ್ತು 1983ರಲ್ಲಿ ಜನತಾ ಪಕ್ಷದಿಂದ ಹೆಗ್ರೆ ಪರಶುರಾಮ್ ಪದ್ಮಣ್ಣ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. 1985ರಲ್ಲಿ ಜನತಾ ಪಕ್ಷದ ಶಕುಂತಲಾ ಚೌಗಲೆ, 89ರಲ್ಲಿ ಕಾಂಗ್ರೆಸ್ನ ಶಶಾಂತ ಶೆಟ್ಟಪ್ಪ ಭೀಮಣ್ಣವರ್, 1994ರಲ್ಲಿ ಜನತಾದಳದ ಬಾಳಾಸಾಹೇಬ್ ವಡ್ಡರ್, 1999ರಲ್ಲಿ ಜೆಡಿಯುನ ಮನೋಹರ್ ಕಟ್ಟಿಮನಿ, 2004ರಲ್ಲಿ ಬಿಜೆಪಿಯ ಯಲ್ಲಪ್ಪ ಹಕ್ಕಿಗೋಳ್ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ಹುಕ್ಕೇರಿ ಕುಟುಂಬದ ಪ್ರಾಬಲ್ಯ. 2008ರಲ್ಲಿ ರಾಜ್ಯದಲ್ಲಿ ಕ್ಷೇತ್ರ ಮರು ವಿಂಗಡಣಾ ಪ್ರಕ್ರಿಯೆ ಆಯಿತು. ಆದರೂ ಚಿಕ್ಕೋಡಿ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಾಗಿ ಉಳಿಯಿತು. ಆದರೆ ಅಂದಿನಿಂದಲೂ ಕ್ಷೇತ್ರ ಕಾಂಗ್ರೆಸ್ನ ತೆಕ್ಕೆಯಲ್ಲಿದೆ. 2008ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪ್ರಕಾಶ್ ಹುಕ್ಕೇರಿ ಗೆಲುವು ಸಾಧಿಸಿದ್ರು. ಅವರು 68,575 ಮತಗಳನ್ನು ಪಡೆದು ಗೆದ್ದರೆ ಅವರ ವಿರುದ್ಧ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದ ರಮೇಶ್ ಜಿಗಜಿಣಗಿ 44,505 ಮತಗಳನ್ನು ಪಡೆದು ಸೋಲುಂಡ್ರು. ಇನ್ನು 2013ರ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ನ ಪ್ರಕಾಶ್ ಹುಕ್ಕೇರಿ 1,02,237 ಮತಗಳನ್ನು ಪಡೆದು 2ನೇ ಬಾರಿಗೆ ಗೆಲುವು ಸಾಧಿಸಿದ್ರು. ಅವರ ವಿರುದ್ಧ ಸ್ಪರ್ಧಿಸಿದ್ದ ಬಿಜೆಪಿ ಅಭ್ಯರ್ಥಿ BR ಸಂಗಪ್ಪಗೋಳ್
ಕೇವಲ 25,000 ಮತಗಳನ್ನು ಪಡೆದು ಹೀನಾಯವಾಗಿ ಸೋಲುಂಡ್ರು. ಮತ್ತೊಂದು ಕಡೆ ಶಾಸಕರಾಗಿದ್ದ ಪ್ರಕಾಶ್ ಹುಕ್ಕೇರಿ ಅವರು 2014ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. ಬಳಿಕ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅವರ ರಾಜೀನಾಮೆಯಿಂದ ಚಿಕ್ಕೋಡಿ ಕ್ಷೇತ್ರಕ್ಕೆ 2014ರಲ್ಲಿ ಉಪಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಪ್ರಕಾಶ್ ಹುಕ್ಕೇರಿ ಅವರ ಪುತ್ರ ಗಣೇಶ್ ಹುಕ್ಕೇರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ 94,636 ಮತಗಳನ್ನು ಪಡೆದುಕೊಂಡು ಗೆಲುವು ಸಾಧಿಸಿದ್ರು. ಅವರ ವಿರುದ್ಧ ಸ್ಪರ್ಧಿಸಿದ್ದ ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ ಕವಟಗಿಮಠ್ 62,816 ಮತಗಳನ್ನು ಪಡೆದು ಪರಾಭವಗೊಂಡರು. 2018ರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಗಣೇಶ್ ಹುಕ್ಕೇರಿ 91,467 ಮತಗಳನ್ನು ಪಡೆದು ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಅವರ ವಿರುದ್ಧ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ 80,898 ಮತಗಳನ್ನು ಪಡೆದು ಸೋಲುಂಡ್ರು. ಮಹಾರಾಷ್ಟ್ರ ಗಡಿಯಲ್ಲಿರುವ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಹಾಗಾಗಿ ಲಿಂಗಾಯತ ಅಭ್ಯರ್ಥಿಗಳಿಗೆ ಹೆಚ್ಚು ಮಣೆ ಹಾಕಲಾಗುತ್ತೆ. ಕ್ಷೇತ್ರದಲ್ಲಿ ಸುಮಾರು 2,16,087 ಮತದಾರರಿದ್ದಾರೆ. ಅದರಲ್ಲಿ ಲಿಂಗಾಯತ ಸಮುದಾಯದ ಮತದಾರರು 45,000, ಬ್ರಾಹ್ಮಣ 10,000, ಎಸ್ಸಿ ಅಥವಾ ಎಸ್ಟಿ 30,000, ಮುಸ್ಲಿಂ 30,000, ಜೈನ ಸಮುದಾಯದ 35,000, ಮರಾಠ ಸಮುದಾಯ 18,000. ಇದರ ಜೊತೆಗೆ ಇತರೆ ಸಮುದಾಯದ 30,000 ಮತಗಳು ಚಿಕ್ಕೋಡಿ ಸದಲಗ ವಿಧಾನಸಭಾ ಕ್ಷೇತ್ರದಲ್ಲಿವೆ.